ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಗಿಡದಿಂದ 10 ಗಿಡನ ಹೇಗೆ ತಯಾರು ಮಾಡ್ಕೊಳ್ಬೋದು, ಅದು ಕೂಡ ಒಂದು ತಿಂಗಳೊಳಗೆ 10 ಗಿಡ ತಯಾರು ಮಾಡ್ಕೊಳ್ಬೋದಾ, ಅದು ಒಂದು ಸಣ್ಣ ಗಿಡದಿಂದ, ಇದ್ರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಈ ವಿಡಿಯೋನ ಸ್ವಲ್ಪ ತಾಳ್ಮೆಯಿಂದ ನೋಡಿದರೆ ನಾನು ಏನು ಹೇಳ್ತೀನಿ ಅನ್ನೋದು ಅರ್ಥ ಆಗುತ್ತೆ. ದಾಸವಾಳ ಗಿಡ ಆಗಲಿ ಬೇರೆ ಯಾವುದೇ ಗಿಡ ಆಗಲಿ ಒಂದೇ ಮೆಥಡಲ್ಲಿ ನಾವು ಅದನ್ನು ತಯಾರು ಮಾಡ್ಕೊಳ್ಬೋದು. ಈಗ ನಾನು ನಿಮಗೆ ಕಣಗಿಲೆ ಗಿಡದಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ಇದು ಒಂದು 20 ದಿವಸದ ಮುಂಚೆ ನಾನು ಏರ್ ಲೇಯರಿಂಗ್ ಮಾಡಿಬಿಟ್ಟು ಇಟ್ಟಂಥ ಗಿಡ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದ್ರ ಬಗ್ಗೆ ಮುಂದೆ ನಾನು ನಿಮಗೆ ಹೇಗೆ ಮಾಡಿದೆ, ಏನು ಮಾಡಿದೆ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇದು ಕೋಕೋಪೀಟ್ ಯಾಕೆ ನಾವು ತಗೊಂಡಿದ್ದೀವಿ ಅಂದರೆ, ಕೋಕೋಪೀಟಲ್ಲಿ ಬೇರಿಗೆ ಬರೋ ಶಕ್ತಿ ತುಂಬ ಬೇಗ ಬರುತ್ತೆ. ಯಾಕಂದರೆ ಇದರಲ್ಲಿ ಬೇರೆ ಯಾವುದೇ ಥರದ ಈ ಪೋಷಣೆಗಳು ಇರೋಲ್ಲ, ಗಿಡಕ್ಕೆ ಬೇಕಾದ ಯಾವುದೇ ಥರ ಪೋಷಣೆ ಇರೋಲ್ಲ, ಒಂಥರ ನ್ಯೂಟ್ರಲ್ ಆಗಿರುತ್ತೆ. ಅದಕ್ಕೆ ಕಟಿಂಗ್ ನೆಟ್ಟರು ಕೂಡ ಏರ್ ಲೇಯರಿಂಗ್ ಆಗಲಿ ಅಥವಾ ಮಣ್ಣನ್ನು ಲೂಸ್ ಮಾಡೋಕ್ಕಾಗಲಿ ಇದನ್ನು ತಗೊಳ್ತಾರೆ, ತುಂಬ ಜನ ಯೂಸ್ ಮಾಡ್ತಾರೆ. ಅದೇ ದೊಡ್ಡ ಗಿಡ ತೊಗೊಳಕ್ಕೆ ಈ ಏರ್ ನೆಡುವಾಗ ಈ ಕೋಕೋಪೀಟನ್ನು ಯೂಸ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ. ಅದೇ ನಾವು ರೂಟ್ಸ್ ಬಳಸೋಕೆ ಮಾತ್ರ ಇದು ತುಂಬ ಈಸಿಯಾಗಿ ಯೂಸ್ ಮಾಡುವಂಥ ಒಂದು ವಸ್ತು ಕೋಕೋಪೀಟ್. ಇದನ್ನು ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕ್ತಾಯಿದ್ದೀನಿ. ನೀರು ಹಾಕಿಬಿಟ್ಟು ಅದನ್ನು ಕಲಿಸ್ಬಿಟ್ಟು ಪ್ಲಾಸ್ಟಿಕ್ ಕವರಿಗೆ ತುಂಬಿದ್ದೀನಿ. ಯಾಕೆ ಪ್ಲಾಸ್ಟಿಕ್ ಕವರಿಗೆ ನಾವು ಫಸ್ಟೇ ಹಾಕ್ಕೊಳ್ಬೇಕಂದ್ರೆ, ನಮ್ಗೆ ಏರ್ ಲೇಯರಿಂಗ್ ಮಾಡ್ತಾ ತುಂಬ ಈಸಿಯಾಗಿರುತ್ತೆ. ಏರ್ ಲೇಯರಿಂಗ್ ತುಂಬ ಜನರಿಗೆ ಗೊತ್ತಿದ್ದವ್ರು ಈ ವಿಡಿಯೋ ಸ್ಕಿಪ್ ಮಾಡಿ, ಗೊತ್ತಿದ್ದವ್ರು ಮಾತ್ರ ಸ್ವಲ್ಪ ಡೀಟೇಲ್ಸಾಗಿ ನಾನು ಹೇಳ್ತೀನಿ. ಒಂದು ಸ್ವಲ್ಪ ತಾಳ್ಮೆಯಿಂದ ನೋಡಿ. ಏರ್ ಲೇಯರಿಂಗ್ ಮಾಡೋಕ್ಕೆ ಇಷ್ಟು ದಪ್ಪದ್ದು ನಮಗೆ ಕೊಂಬೆ ಇದ್ದರೆ ತುಂಬ ಒಳ್ಳೆಯದು. ಇದಕ್ಕಿಂತ ತೆಳ್ಳಗಿದ್ರೂ ಕೂಡ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಗುಲಾಬಿ ಗಿಡಕ್ಕೆ ಕೂಡ ಮಾಡ್ಬೋದು, ದಾಸವಾಳ ಗಿಡಕ್ಕೆ ಮಾಡ್ಬೋದು, ಯಾವುದೇ ಥರದ ಗಿಡಕ್ಕೆ ಕೂಡ ಕಟ್ಟಿಂಗಲ್ಲಿ ಈಸಿಯಾಗಿ ಬೆಳವಣಿಗೆ ಆಗಲಾರ್ದಿದ್ದ ಗಿಡಕ್ಕೆ ಇದರಲ್ಲಿ ಮಾಡ್ಬೋದು. ಇನ್ಕ್ಲೂಡಿಂಗ್ ಮಾವಿನ ಮರ ಕೂಡ ಇದೇ ಥರ ಏರ್ ಲೇಯರಿಂಗ್ ಮಾಡ್ಬೋದು. ಈ ಮೆಥಡನ್ನು ನಮಗೆ ನರ್ಸರಿಯವರು ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ. ಇವಾಗ ಫಸ್ಟ್ ಇದನ್ನು ಮಾಡೋ ಮೆಥಡ್ ನೋಡಿ. ಆ ಕಡೆ ಈ ಕಡೆ 1-2 ಇಂಚಷ್ಟು 1 ಇಂಚು 2 ಇಂಚಷ್ಟು ಗ್ಯಾಪ್ ಕೊಟ್ಬಿಟ್ಟು ಒಂದು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೇಲೆ ಕೆಳಗೆ ರೌಂಡ್ ಮಾಡಿ ಅದು ಮಧ್ಯದೊಳಗೆ ಸೀಳ್ದವಾಗ ಅದು ಮೇಲ್ಗಡೆ ಇರೋ ಸಿಪ್ಪೆ ಅದು ಈಸಿಯಾಗಿ ಬಂದುಬಿಡುತ್ತೆ ನೋಡಿ. ನಾನು ತೆಗೆದು ತೋರಿಸ್ತಿದ್ದೀನಿ. ಇವಾಗ ಸಿಪ್ಪೆ ತೆಗೆದ್ರೆ ಮೇಲೆ ಇದ್ರ ಒಳಗಡೆ ಒಂದು ಪದಾರ್ಥ ಇರುತ್ತೆ, ವೈಟ್ ಕಲರ್ದು ಒಂದು ಸಣ್ಣ ಲೇಯರ್ ಇರುತ್ತೆ. ಅದನ್ನು ತೆಗೆದುಬಿಡಬೇಕು. ಒಳಗಡೆ ಇರೋದು ಒಂಥರ ಮೂಳೆ ಥರ ಬಿಳಿಯಾಗಿರೋ ಗಟ್ಟಿ ಇರುತ್ತೆ, ಒಂದು ವಸ್ತು ಇರುತ್ತೆ. ಇದಕ್ಕೆ ನಾವು ಯಾವುದೇ ಥರದಲ್ಲೂ ತೊಂದರೆ ಮಾಡಬಾರ್ದು. ಮೇಲ್ಗಡೆ ಸಿಪ್ಪೆ ತೆಗಿಬೇಕು, ಅದ್ರ ಒಳಗಡೆ ಇರೋಂಥ ಒಂದು ಬಿಳಿ ಪದಾರ್ಥ ಥರ ಇರುತ್ತೆ, ಅದನ್ನು ಕೆರೆಸ್ಬಿಟ್ಟು ತೆಗೆದುಬಿಟ್ರೆ ಆಯಿತು. ಇವಾಗ ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕೋಕೋಪೀಟು, ನೀರು ಹಾಕಿಬಿಟ್ಟು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ಟಿದ್ದೀವಲ್ಲ ಅದನ್ನು. ಇನ್ನೊಂದು ಮೆಥಡ್ ಏನಂದರೆ, ಡೈರೆಕ್ಟಾಗಿ ಕೋಕೋಪೀಟನ್ನೇ ಮುದ್ದೆ ಮಾಡಿಬಿಟ್ಟು ಇದಕ್ಕೆ ನಾವು ಇದು ಸೀಳಿದ್ದೀವಲ್ಲ ಅಲ್ಲಿಟ್ಬಿಟ್ಟು ಒಂದು ಕವರ್ ಕಟ್ಟಿ ಇದು ಮಾಡಿಬಿಡ್ಬೋದು. ಅದು ಕೂಡ ತುಂಬ ಸಿಂಪಲ್ಲು. ಈಗ ಈ ಏರ್ ಲೇಯರಿಂಗ್ ಮಾಡೋಕ್ಕೋಸ್ಕರನೇ ಅಂತ ಸಣ್ಣ ಕಪ್ಪುಗಳ ಥರ ಬರುತ್ತೆ. ಇದೆ ಅಂದರೆ ಮುಚ್ಚಲೆ ಇರುತ್ತೆ. ಈ ಮದ್ದೊಳಗೆ ಇಟ್ಬಿಟ್ಟು ಮಣ್ಣು ತುಂಬಿಸಿ ಆ ಕಡೆ ಈ ಏರ್ ಲೇಯರಿಂಗ್ ಪ್ಲೇಸಲ್ಲಿ ಇಟ್ಬಿಟ್ಟು ಬಂದ್ ಮಾಡಿಬಿಟ್ರಾಯ್ತು. ತುಂಬ ಸಿಂಪಲ್ಲಾಗಿ, ಇದು ಯಾವುದೇ ಥರ ಜಂಜಾಟ ಇರೋಲ್ಲ, ತುಂಬ ಸಿಂಪಲ್ ಆಗೋಗಿದೆ ಲೈಫ್ ಇವಾಗ. ಆ ಥರದ್ದು ಕೂಡ ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಒಂದು ವೇಳೆ ನನಗೆ ಅದು ಲಿಂಕ್ ಸಿಕ್ಕಿದರೆ ನಾನು ಇದರ ಶಾಪನ್ನು ಆಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀವು ತರಿಸ್ಕೊಳ್ಬೋದು. ನೋಡಿ, ಇವಾಗ ಆ ಪ್ಲಾಸ್ಟಿಕ್ ಕವರ್ನ ನಾವು ತೆಗ್ದಿದ್ದೀವಲ್ಲ, ಅದು ಸಿಪ್ಪೆ ತೆಗ್ದಿದ್ದೀವಲ್ಲ, ಅಲ್ಲಿ ಕರೆಕ್ಟಾಗಿ ಇಟ್ಬಿಟ್ಟು ಟೈಟಾಗಿ ಕಟ್ಬಿಡಬೇಕು. ಟೈಟಾಗಿ ಯಾಕೆ ಕಟ್ಟಬೇಕಂದ್ರೆ ಇದರೊಳಗೆ ಗಾಳಿ ಹೋಗಬಾರ್ದು. ಇದ್ರ ಹೆಸರೇ ಏರ್ ಲೇಯರಿಂಗ್. ಬೇಸಿಗೆಯಲ್ಲಿ ಕೂಡ ಮಾಡ್ಕೊಳ್ಬೋದು, ಮಳೆಗಾಲದಲ್ಲೂ ಮಾಡ್ಕೊಳ್ಬೋದು, ಚಳಿಗಾಲದಲ್ಲೂ ಮಾಡ್ಕೊಳ್ಳೋವಂಥ ಈಸಿಯಾದ ಮೆಥಡ್ ಇದು. ಈಗ ಕಟಿಂಗ್ ಆದರೆ ನಾವು ಓನ್ಲಿ ಮಳೆಗಾಲದಲ್ಲಿ ಮಾತ್ರ ನೆಡೋಕ್ಕೆ ಸಾಧ್ಯ. ಅದು ಇಷ್ಟಿಷ್ಟು ದಪ್ಪದ ಒಂದೊಂದು ಸರ್ತಿ ಬೇರೆ ಬರುತ್ತಾ ಇಲ್ವಾ ಅಂತ ಡೌಟೇ ಇರುತ್ತೆ. ಇಷ್ಟಿಷ್ಟು ದಪ್ಪದ ನಮಗೆ ರೆಡಿ ಆಗೋದು ತುಂಬ ಇದಾಗೋಗುತ್ತೆ. ಏರ್ ಲೇಯರಿಂಗ್ ಮಾಡಿಕೊಂಡ್ರೆ ಮಾತ್ರ, ಈ ಮೆಥಡ್ ಕಲ್ತ್ಕೊಂಡ್ರೆ ನೀವು ಯಾವುದೇ ಥರದ ಗಿಡನ ಈಸಿಯಾಗಿ ನಿಮ್ಮ ಮನೇಲಿ 10 ಗಿಡ ತಯಾರು ಮಾಡ್ಕೊಳ್ಬೋದು. ಒಂದು ತಿಂಗಳಲ್ಲಿ 10-20 ಗಿಡ ತಯಾರು ಮಾಡ್ಕೊಳ್ಬೋದು. ಅಂದರೆ ಆ ಗಿಡದ ಆ ದೊಡ್ಡ ಮದರ್ ಪ್ಲ್ಯಾಂಟ್ ಕೆಪಾಸಿಟಿ ಮೇಲಿರುತ್ತೆ. ಈಗ ಜಾಸ್ತಿ ಕೊಂಬೆ ಇದೆ ಅಂದ್ಕೊಳ್ಳಿ, ಜಾಸ್ತಿ ಮಾಡ್ಬೋದು. ನೀವು ನರ್ಸರಿ ಇದೆಲ್ಲ ನೋಡಿರ್ಬೋದು, ಯಾವ್ದಾದ್ರು ಒಂದು ಗಿಡ ಇದೆ ಅಂದ್ಕೊಳ್ಳಿ, ಪ್ಯಾರ್ಲೆ ಮರನೋ ಅಥವಾ ಲಿಂಬೆ ಮರ. ಪ್ಯಾರ್ಲೆ ಮರ ಅಂದರೆ ಸೀಬೆ. ಇದು ಯಾವುದಾದ್ರು ಇದ್ದವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಥರದ್ದು ಒಂದು 50-100 ಏರ್ ಲೇಯರಿಂಗ್ ಕಟ್ಬಿಟ್ಟಿರ್ತಾರೆ. ಅದೆಲ್ಲ ಸಣ್ಣ
ಏನಕ್ಕೆ ಅದು ಬೇರೆ ಬಂದರೆ ಮೇಲೆಲ್ಲ ಕಟ್ ಮಾಡಿಬಿಟ್ಟು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಸೇಲ್ ಮಾಡ್ತಾಯಿರ್ತಾರೆ. ತುಂಬ ಸಿಂಪಲ್ ಆದ ಮೆಥಡ್ ಇದು, ನರ್ಸರಿಯವರ ಮೆಥಡ್ ಇದು. ಏರ್ ಲೇಯರಿಂಗ್ ಅನ್ನೋದು ತುಂಬ ಈಸಿ. ಈ ಥರ ಮಾಡಿದ್ರ ಮೇಲೆ ಅದಕ್ಕೊಂದು ಸ್ವಲ್ಪ ಬೇಕಾದರೆ ನೀರು ಹಾಕೋಕ್ಕೋಸ್ಕರ ಒಂಚೂರು ಮೇಲ್ಗಡೆ ಜಾಗ ಬಿಟ್ಟಿದ್ದೀನಿ ನಾನು. ಮಳೆಗಾಲದಲ್ಲಾದ್ರೆ ಅದು ಬೇಕಾಗಲ್ಲ, ಬೇಸಿಗೆಯಲ್ಲಾದರೆ ಒಂಚೂರು ಮೇಲ್ಗಡೆ ಜಾಗ ಬಿಟ್ಬಿಟ್ಟು ಅದಕ್ಕೊಂಚೂರು ಚೂರು ನೀರು ಹಾಕ್ತಾಯಿದ್ರೆ ಸಾಕು. ಸಿಂಪಲ್ಲಾಗಿ 15-20 ದಿವಸದೊಳಗೆ ಅದು ತುಂಬ ಬೇರು ಬರುತ್ತೆ. ಕೆಳಗಡೆ ಕಟ್ ಮಾಡಿಬಿಟ್ಟು ತೊಗೊಂಡ್ರೆ ಸಾಕು, ನಮಗೆ 1 ತಿಂಗಳಾಗಿ ಇಷ್ಟು ದೊಡ್ಡ ಗಿಡ ರೆಡಿ ಆಗುತ್ತೆ. ಈಗ ಇದು ಬೇರೆ ಗಿಡದ ಮೇಲೆ ಏರ್ ಲೇಯರಿಂಗ್ ಮಾಡಿದ್ದು ನಿಮಗೆ ತೋರಿಸ್ತೀನಿ. ಕಟ್ ಮಾಡ್ಕೊಂಬಂದಿದ್ದೀನಿ ನಾನು, ಅದೇ ಥರನೇ ಮಾಡಿದ್ದು. ಇಷ್ಟು ಮುಂಚೆ ತೋರಿಸಿದ್ನಲ್ಲ ಅದೇ ಥರ ಇದನ್ನು ಮಾಡಿದ್ದು. ಇವಾಗ ನೋಡಿ ಹೇಗಿದೆ ಅಂತ ನಿಮ್ಮ ಎದುರಿಗೆ ನಾನು ಕಟ್ ಮಾಡಿ ತೋರಿಸ್ತೀನಿ. ಈಗ ಮೇಲ್ಗಡೆ ಕೆಳಗಡೆ ನಾವು ಅದನ್ನ ಸಿಪ್ಪೆಲೆಲ್ಲ ಸೀಳಿದ್ದೀವಲ್ಲ, ಅದಕ್ಕೋಸ್ಕರ ಆ ಗಿಡ ಏನು ಮಾಡಿದೆ, ಕೆಳಗಡೆಯಿಂದ ಚಿಗುರು ಬರ್ಸಿದೆ ನೋಡಿ. ಮೇಲ್ಗಡೆ ಬೆಳವಣಿಗೆಗಿಂತ ಕೆಳಗಡೆ ನಾವು ಅಲ್ಲಿ ಕಟ್ಟಿದ್ದೀವೋ ಅಲ್ಲೇ ಬೆಳವಣಿಗೆ ಜಾಸ್ತಿ ತೋರಿಸ್ತಾ ಇರುತ್ತೆ ಗಿಡ. ಅದು ಸಹಜವಾಗಿ ನ್ಯಾಚುರಲ್ಲಾಗಿ ಮಾಡುವಂಥ. ಈಗ ಇದನ್ನು ಬಿಚ್ಚಿದಾಗ ಎಷ್ಟು ಆಶ್ಚರ್ಯವಾಗಿರುತ್ತೆ ನಿಮಗೆ ಅಂದರೆ, ಅದು ನಿಮ್ಮ ಕಣ್ಣನ್ನು ನೀವೇ ನಂಬಲ್ಲ, ಅಷ್ಟು ಚೆನ್ನಾಗಿ ಬೇರು ಬಂದಿರುತ್ತೆ. ಇದನ್ನು ನಾನು ಓನ್ಲಿ ಮಣ್ಣಲ್ಲಿ ಮಾತ್ರ ಮಾಡಿದ್ದು. ಇದಕ್ಕೆ ಕೋಕೋಪೀಟ್ ತೊಗೊಂಡಿಲ್ಲ ನಾನು, ಓನ್ಲಿ ರೆಡ್ ಸಾಯಿಲ್ ಮಾತ್ರ ಹಾಕಿಬಿಟ್ಟು ಒಂದು ಪ್ರಯೋಗದ ಥರ ಕಟ್ಟಿದ್ದೀನಿ. ನೋಡಿದ್ರೆ ಬೇರು ನೋಡಿದರೆ ಇದರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಮಣ್ಣು ಕಾಣಿಸ್ಲಾರ್ದಿದ್ದಷ್ಟು ಬೇರು ಬಂದಿದೆ. 1 ತಿಂಗಳಲ್ಲೇ ನಮಗೆ ಬೇರು ಬರುತ್ತೆ. ಇನ್ನೊಂದು 15-20 ದಿವಸ ಜಾಸ್ತಿ ಬಿಟ್ಬಿಟ್ರೆ ಈ ಥರ ಫುಲ್ಲಾಗಿ ಕಂಪ್ಲೀಟಾಗಿ ಬೇರು ಬರುತ್ತೆ ನೋಡಿ. ಇದು ಕಂಪ್ಲೀಟಾಗಿ ತಯಾರಾದಂಥ ಗಿಡ. ಇದನ್ನು ನಾವು ಯಾವುದೇ ಸೀಸನಲ್ಲಿ ಕೂಡ ತಯಾರು ಮಾಡ್ಕೊಳ್ಬೋದು. ಎಷ್ಟು ಈಸಿ ಅಲ್ವಾ? ಈಗ ನಿಮಗೆ ಪೂರ್ತಿ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಅರ್ಥ ಆಗಲಾರ್ದಿದ್ದರೆ ನನಗೆ ಕಾಮೆಂಟಲ್ಲಿ ಕೇಳಿ ನಾನು ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಕೊಡ್ತೀನಿ ನಾನು ನಿಮಗೆ. ನೋಡಿ ಈ ಥರ ರೆಡಿಯಾಗಿದೆ. ಎಷ್ಟು ದಪ್ಪ ಇದೆ ನೋಡಿ ಕಟ್ಟಿಂಗು. ಇದು ಕೂಡ ಕಣಗಿಲೆ ಗಿಡನೇ, ಆದರೆ ಬೇರೆ ಕಲರ್. ನಾವು ಇಷ್ಟಕ್ಕೂ ಮುಂಚೆ ಏರ್ ಲೇಯರಿಂಗ್ ಮಾಡಿ ತೋರಿಸಿದ್ದು ಅದು ಒಂಥರ ಗುಲಾಬಿ ಗಿಡದ ಥರ ಇದೆ. ಇದು ಇನ್ನೊಂದು ಥರದ್ದು. ಅದ್ರ ಕೆಳಗಡೆ ಇರೋ ಚಿಗುರನ್ನ ನಾನು ತೆಗೆದುಬಿಟ್ಟೆ. ಯಾಕಂತ ಹೇಳಿದರೆ ಮಣ್ಣೊಳಗೆ ಹೋಗುತ್ತಲ್ಲ ಅದಕ್ಕೋಸ್ಕರ. ಈ ಮಣ್ಣಿನ ಮಿಶ್ರಣ ಕೂಡ ಜಾಸ್ತಿ ಆಗಿದ್ದೇನು, ಅದಕ್ಕೆ ಜಾಸ್ತಿ ಕಂಪೋಸ್ಟ್ ಹಾಕಿದೆಲ್ಲ ಅದೇನು ದೊಡ್ಡ ಹಗರಣ ಏನು ಮಾಡೋದು ಬೇಕಾಗಿಲ್ಲ. ಮಣ್ಣು ಒಂದು ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ ಹಾಕಿ ಸಾಕು. ಯಾಕಂದರೆ ಇದು ಕಣಗಿಲೆ ಗಿಡ. ಕಣಗಿಲೆ ಗಿಡನ ಆದಷ್ಟು ದೊಡ್ಡ ಪಾಟಲ್ಲೇ ನೆಡಬೇಕು. ಇಲ್ಲ ಅಂತೇಳಿದರೆ ಕಣಗಿಲೆ ಗಿಡ ದೊಡ್ಡದಾಗಿ ಬೆಳೆಯುವಂಥ ಗಿಡ ಆಗಿರೋದ್ರಿಂದ ಸಣ್ಣದ್ರಲ್ಲಿ ನೆಟ್ಟರೆ ಏನಾಗುತ್ತೆ ಅಂದರೆ ಸರಿಯಾಗಿ ಹೂವು ಜಾಸ್ತಿ ಬರೋಲ್ಲ. ಅದ್ರ ಮೇಲ್ಗಡೆ ನಾನು ಈ ಒಣಗಿದ ಎಲೆಗಳನ್ನು ಸ್ವಲ್ಪ ಒಂದು 50% ಡಿಕಂಪೋಸ್ಟ್ ಆಗಿದ್ದನ್ನು ಹಾಕಿದ್ದೆ. ಒಂದು ಸ್ವಲ್ಪ 50% ಗೊಬ್ಬರ ಆಗಿದೆ ನೋಡಿ. ಇದು ಪೇಂಟ್ ಬಕೆಟಲ್ಲಿ ನಾನು ನೆಟ್ಟಿದ್ದೀನಿ ನೋಡಿ. ಎಷ್ಟು ಸಿಂಪಲ್ಲಾಗಿ ಒಂದು ಹೊಸ ಗಿಡ ರೆಡಿಯಾಗಿದೆ ನೋಡಿ. ಇದೇ ಮೆಥಡಲ್ಲೇ ನಮಗೆ ಮತ್ತೆ ಹೇಳ್ತಿದ್ದೀನಿ ಅಂತ ಫೀಲ್ ಆಗಬೇಡಿ. ಇದೇ ಮೆಥಡೇ ನರ್ಸರಿಲಿ ಫಾಲೋ ಆಗ್ತಾರೆ. ಇದು ದೊಡ್ಡ ಗಿಡ ಆಗಿರೋದ್ರಿಂದ ಅದಕ್ಕೊಂದು ಸಪೋರ್ಟ್ ಕೊಟ್ಬಿಟ್ಟು ಈ ಕೊಂಬೆಗಳನ್ನೆಲ್ಲ ಕಟ್ಟಿದರೆ ಅದು ಏನಾಗುತ್ತೆ ಅಂದರೆ ಗಟ್ಟಿಯಾಗಿ ಒಂದು ಕಡೆ ನಿಂತಿರೋದ್ರಿಂದ ಹೂವು ಬರೋಕ್ಕೆ ತುಂಬ ಈಸಿ ಆಗುತ್ತೆ. ಗಾಳಿಗೆ ಜಾಸ್ತಿ ಅದು ತೂಗಾಡ್ತಾ ಇದ್ರೆ ಏನಾಗುತ್ತೆ ಅಂದರೆ ಹೊಸ ಗಿಡಗಳಾಗಲಿ ಹಳೆ ಗಿಡಗಳಾಗಲಿ ಅದರಲ್ಲಿ ನಮಗೆ ತರಕಾರಿ ಗಿಡದಲ್ಲಾದರೆ ಇಳುವರಿ ಬರೋದು ಕಮ್ಮಿ. ಅದೇ ಹೂವಿನ ಗಿಡ ಆದರೆ ಹೂವು ಬರೋದು ಕಮ್ಮಿ. ಹೂವು ಜಾಸ್ತಿ ಬರೋಕ್ಕೆ ಇದೊಂದು ಕೂಡ ಒಳ್ಳೆ ಮೆಥಡ್ ಅಂತ ನಾನು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಹೂವು ಜಾಸ್ತಿ ಬರಬೇಕಿದ್ರೆ ಆ ಗಿಡಕ್ಕೆ ಒಂದು ಸಪೋರ್ಟ್ ಕೊಡಿ. ಆ ಜಾಸ್ತಿ ಗಾಳಿಗೆ ಅಲ್ಲಾಡ್ದಿದ್ದಂಗೆ ನೋಡ್ಕೊಳ್ಳಿ. ನೋಡಿದರೆ ಸಿಂಗಲ್ ಪೆಟಲ್ ಕಣಗಿಲೆ ಗಿಡ. ಈ ಕಣಗಿಲೆ ಗಿಡನ ನೆಡಬೇಕಾ ನೆಡಬಾರ್ದು ಅಂತ ತುಂಬ ಜನರಿಗೆ ಕ್ವಶನ್ ಇದೆ. ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡಿದ್ದೀನಿ, ಮತ್ತು ಪುನಃ ನನಗೆ ಕಾಮೆಂಟ್ಸ್ ಬರ್ತಾಯಿದೆ. ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಣಗಿಲೆ ನೆಟ್ಟರೆ ಏನಾಗುತ್ತೆ, ಏನಾಗಬಾರ್ದು, ಯಾವ ಥರ ನೆಡಬೇಕು, ಯಾವ ಥರ ನೋಡ್ಕೊಳ್ಬೇಕು, ಇದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಡೀಟೇಲ್ಸ್ ನೋಡೋಣ. ನೋಡಿದರೆ ಇದು ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಈಗ ಇನ್ನೊಂದು ಮೆಥಡ್ ತೋರಿಸ್ತೀನಿ ನಾನು ನಿಮಗೆ. ಇದೇ ಕಣಗಿಲೆ ಗಿಡನ ಹೇಗೆ ನಾವು ಅದನ್ನ ಸಿಂಪಲ್ಲಾಗಿ ಬೇರು ಬರ್ಸ್ಕೊಳ್ಳೋಂಥ ಒಂದು ಮೆಥಡ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಏರ್ ಲೇಯರಿಂಗ್ ಮಾಡೋಕ್ಕೆ ನಿಮ್ಗೆ ಅನುಕೂಲ ಇಲ್ಲ. ನಮ್ಮ ಮನೆಯಲ್ಲೇ ಗಿಡ ಇದ್ದರೆ ನಾವು ಏರ್ ಲೇಯರಿಂಗ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್ ಮನೆಯಿಂದ ತೊಗೊಂಬಂದಾಗ ಏರ್ ಲೇಯರಿಂಗ್ ಅವ್ರ ಮನೇಲಿ ಹೋಗಿ ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡಬೇಕು, ಇಷ್ಟಿಷ್ಟು ದಪ್ಪದ ಕಡ್ಡಿ ತೊಗೊಂಡ್ಬನ್ನಿ. ನಿಮ್ಗೆ ಇಷ್ಟ ಆಗಿದ್ದು ದಾಸವಾಳ ಆಗಲಿ ಕಣಗಿಲೆ ಆಗಲಿ ಯಾವುದೇ ಆಗಲಿ ಸ್ವಲ್ಪ ದಪ್ಪದ ಕಡ್ಡಿ ತೊಗೊಂಬನ್ನಿ. ಇದನ್ನು ನಾವು ಮಣ್ಣಲ್ಲಿ ನೆಟ್ಟಾಗ ಇದರಲ್ಲಿ ಈಸಿಲಿ ಬೇರು ಬರೋದಿಲ್ಲ. ಚಿಗುರು ನೆಟ್ಟರೆ ಮಾತ್ರ ಬೇಗ ಬೇರು ಬರುತ್ತೆ. ಅದೇ ಒಂದು ಸ್ವಲ್ಪ ದಪ್ಪದ ಕೊಂಬೆ ಅಂದರೆ ಬೆಳೆದ ಕೊಂಬೆಗಳಲ್ಲಿ ಅಷ್ಟು ಬೇಗ ನಮಗೆ ಬೇರು ಬರಲ್ಲ. ಆದರೆ ಬೇರು ಬರಬೇಕಿದ್ರೆ ಇದಕ್ಕೊಂದು ಒಳ್ಳೆ ಬೆಸ್ಟ್ ಮೆಥಡ್ ಇದೆ. ಏನಂತ ನೋಡಿ, ಇದು 45 ಡಿಗ್ರಿ ಆ್ಯಂಗಲಲ್ಲಿ ಕಟ್ ಮಾಡಿದ್ದೀನಿ. ಮೇಲ್ಗಡೆ ಕೂಡ ಕಟ್ ಮಾಡಿದ್ದೀನಿ. ಎಲ್ಲ ಎಲೆಗಳನ್ನು ತೆಗೆದುಬಿಟ್ಟಿದ್ದೀನಿ. ಕಟ್ಟಿಂಗ್ ನೆಡಬೇಕಂದ್ರೆ ಒಂದು ಸಿಂಪಲ್ ಒಂದು ರೂಲ್ಸ್ ಏನಂದರೆ ಅದರಲ್ಲಿ ಎಲೆ ಜಾಸ್ತಿ ಇರಬಾರ್ದು. ಎಲೆ ಇದ್ದರೆ ಒಣಗೋಗುತ್ತೆ. ಇಷ್ಟು ಮುಂಚೆ ಕಟಿಂಗ್ ವೀಡಿಯೋದಲ್ಲೇ ನಾವು ನೋಡಿದ್ದೀವಿ. ಹಳೆ ವೀಡಿಯೋದಲ್ಲಿ ಕಟಿಂಗ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ಇವಾಗ ನಾನು ಅದನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಅದನ್ನೇ ಸ್ವಲ್ಪ ಚಿಗುರನ್ನು ಒಂದು ಸೈಡಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇದು ಸ್ವಲ್ಪ ಎಳೆ ಕೊಂಬೆಗಳು. ಈಗ ಈ ಥರ ಸಿಕ್ಕಿದಾಗ ಏನು ಮಾಡಬೇಕು ಇದ್ರ ಬಗ್ಗೆ ಕೂಡ ನಾನು ಹೇಳ್ಕೊಡ್ತೀನಿ ನೋಡಿ. ಎರಡೂ ಥರದ್ದು ಎಲೆಗಳನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಇದು ಸಣ್ಣ ಸಣ್ಣದು ಎಳೆದು, ಇನ್ನೊಂದು ಕಡೆ ಇದು ದಪ್ಪದ ಕಡ್ಡಿ. ಈಗ ಅದನ್ನೇನು ಮಾಡಬೇಕು ಇದನ್ನೇನು ಮಾಡಬೇಕು ನೋಡಿ. ಈ ಥರ ಎಲೆಗಳನ್ನೆಲ್ಲ ತೆಗೆದುಬಿಡಬೇಕು. ಮತ್ತೆ ಹೇಳ್ತಿದ್ದೀನಿ, ನಾನು ಫೀಲ್ ಆಗಬೇಡಿ, ಓಕೆನಾ. ನೋಡಿ, ಎಲೆಗಳನ್ನೆಲ್ಲ ತೆಗೆದು ರೆಡಿ ಮಾಡಿ ಇದನ್ನು ನೀರಲ್ಲಿ ಹಾಕಿ ಇಡಬೇಕು ಸ್ವಲ್ಪ ಹೊತ್ತು. ಇಲ್ಲ ಅಂತೇಳಿದರೆ ಅದರ ಟಿಶ್ಯೂ ಎಲ್ಲ ಒಣಗೋದ್ರೆ ಸರಿಯಾಗಿ ಬೇರು ಬರೋಲ್ಲ. ಒಂದು ಮೆಥಡ್ ಏನಂದರೆ, ಈ ದಪ್ಪದ ಕಡ್ಡಿನ ನೀರಲ್ಲಿಟ್ಟರೆ 15-20 ದಿವಸದಲ್ಲಿ ಇದರಲ್ಲಿ ಕೂಡ ಬೇರು ಬರುತ್ತೆ. ಈ ವಿಷಯ ಗೊತ್ತಾ ನಿಮಗೆ? ಎಷ್ಟು ಜನರಿಗೆ ಗೊತ್ತಿದೆ? ಗೊತ್ತಿದ್ದವ್ರು ಕಾಮೆಂಟಲ್ಲಿ ಹೇಳಿ ಆಯಿತಾ. ಕಣಗಿಲೆ ಆಗಲಿ ದಾಸವಾಳ ಆಗಲಿ ನೀರಲ್ಲಿಟ್ಟರೆ ತುಂಬ ಸಿಂಪಲ್ಲಾಗಿ ನಮಗೆ ಬೇರು ಬರುತ್ತೆ. ಇನ್ಕ್ಲೂಡಿಂಗ್ ನಮಗೆ ಇದರಲ್ಲಿ ಕೂಡ ಇದು ಗುಲಾಬಿ ಗಿಡದಲ್ಲಿ ಕೂಡ ನೀರಲ್ಲಿಟ್ಟರೆ ಬೇರು ಬರುತ್ತೆ. ಈಗ ಇಷ್ಟು ಪಕ್ಕದಲ್ಲಿ ಒಂದು ಫೋಟೋ ತೋರಿಸಿದ್ನಲ್ಲ, 15-20 ದಿವಸಕ್ಕೆ ಆ ಥರ ರೆಡಿ ಆಗುತ್ತೆ. ಈಗ ಎಳೆ ಚಿಗುರು ತಂದಾಗ ಏನು ಮಾಡಬೇಕಂದ್ರೆ, ಈ ಥರ ಬರೀ ಮರಳಲ್ಲಿ ಮರಳಿ ಫಸ್ಟು ನೀರು ಹಾಕಿ ಇದಾಕಿ ಮೆತ್ತಗೆ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಅದನ್ನು ಈ ಥರ ಮಣ್ಣಲ್ಲಿ ಊರಬೇಕಷ್ಟೆ. ಇದು ಮಳೆಗಾಲದಲ್ಲಿ ಮಾತ್ರ ತುಂಬ ಯೂಸ್ ಆಗುತ್ತೆ. ಕೆಳಗಡೆ ವರ್ಷಕಾಲ ಮಂತಲ್ಲಿ ಹಿಂದಿಗೋಸ್ಕರ ತೆಲುಗುಗೋಸ್ಕರ ಮಾಡಿದ ವಿಡಿಯೋದು, ಅದಕ್ಕೆ ವರ್ಷಕಾಲ ಬಂದೆ. ವರ್ಷಕಾಲ ಅಂದರೆ ಮಳೆಗಾಲದಲ್ಲಿ ಈ ಥರ ಕಟಿಂಗ್ ನೆಟ್ಟರೆ ನಮ್ಗೆ ಈಸಿಯಾಗಿ ಬೇರು ಬರುತ್ತೆ. ಬೇರೆ ಟೈಮಲ್ಲಿ ನಮ್ಮನೆಯಲ್ಲೇ ಗಿಡ ಇದ್ದರೆ ಜಾಸ್ತಿ ಗಿಡ ತಯಾರು ಮಾಡ್ಕೊಳ್ಬೇಕಂದ್ರೆ ಲೇರಿಂಗ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್ ಮನೆಯಿಂದ ದಪ್ಪದ್ದು ಕೊಂಬೆ ತೊಗೊಂಬಂದಾಗ ನೀರಲ್ಲಿ ಇಡ್ಬೋದು, ಇಲ್ಲಾಂದರೆ ಈ ಥರ ಮರಳಲ್ಲಿ ಇಡ್ಬೋದು. ನೋಡಿದ್ರೆ 3 ಮೆಥಡಲ್ಲೂ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದೇ ಥರದೇ ದಾಸವಾಳಗಳಲ್ಲಿ ಕೂಡ ನೀವು ತಯಾರು ಮಾಡ್ಕೊಳ್ಬೋದು. ಇದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಕೊಡಿ, 4 ಜನ ಶೇರ್ ಮಾಡಿ, ಹಾಗೆ ಏನಿಸ್ತು ಅಂತ ಕಾಮೆಂಟಲ್ಲಿ ಹೇಳಿ. ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ್ದು ಇನ್ನೂ ಹಲವಾರು ವೀಡಿಯೋಗಳು ಬರ್ತಾ ಇರುತ್ತೆ. ಒಳ್ಳೆ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ. ಬಾಯ್, ಟೇಕ್ ಕೇರ್.